ಓಂ ಶಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾಗಸೃಷ್ಟಿ ತತ್ವ. ಸೃಷ್ಟಿಗೆ ಪ್ರತಿ ಸೃಷ್ಟಿ ಹೇಗೆ ಮಾಡೋದು ಅಥವಾ ಅದರ ರಹಸ್ಯ ಏನು? ಸೃಷ್ಟಿಗೆ ಪ್ರತಿ ಸೃಷ್ಟಿ ಅಂದರೆ ಈ ಭೂಮಿ, ಆಕಾಶ, ಗ್ರಹಗಳು ಅಥವಾ ಗಿಡ, ಮರ, ಬಳ್ಳಿ ಅಥವಾ ಮನುಷ್ಯ ಜೀವಿ, ಈ ಎಲ್ಲದನ್ನು ಪ್ರತಿಯಾಗಿ ಅಂದರೆ ಕಾಪಿ ಇದೇ ಥರ ಇನ್ನೊಂದು ಸೃಷ್ಟಿಯನ್ನು ಅಥವಾ ಮತ್ತೊಂದು ಸೃಷ್ಟಿಯನ್ನು ಅಥವಾ ತಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ವಸ್ತುವನ್ನು, ಅದು ಹಣ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ವಜ್ರ ವೈಡೂರ್ಯ ಆಗಿರ್ಬೋದು, ಅಥವಾ ಯಾವುದೇ ವಸ್ತು ಜೀವಿ ಆಗಿರ್ಬೋದು, ಅದರ ಪ್ರತಿ ಸೃಷ್ಟಿಯನ್ನು ಮಾಡ್ತಕ್ಕಂಥದ್ದು. ಇದನ್ನು ನಾಗಸೃಷ್ಟಿ ತತ್ವ ಈ ರೀತಿ ಹೇಳಲಾಗುತ್ತೆ. ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡಬೇಕಾದ್ರೆ ನಾಗತತ್ವವನ್ನು ಅರ್ಥ ಮಾಡ್ಕೋಬೇಕು. ನಾಗತತ್ವವನ್ನು ಅರ್ಥ ಮಾಡ್ಕೋಬೇಕಾದ್ರೆ ತುಂಬ ಕಾಲಮಾನ ಹಿಡಿಯುತ್ತೆ. ಬುದ್ಧಿವಂತರಿಗೆ ಬೇಗನೆ ಅರ್ಥ ಆಗುತ್ತೆ, ಬೇಗನೆ ಅರ್ಥನೂ ಮಾಡ್ಕೋಬೋದು. ಇವತ್ತು ನಾವು ನಾಗಸೃಷ್ಟಿ ತತ್ವ 6 ನೋಡೋಣ. ಅಧ್ಯಾಯ 6 ಆದರೂ ತಿಳ್ಕೊಳ್ಳಿ, ಭಾಗ 6 ಆದರೂ ತಿಳ್ಕೊಳ್ಳಿ, ಅಥವಾ ನಾಗಸೃಷ್ಟಿ ತತ್ವ 6 ಆದರೂ ತಿಳ್ಕೊಳ್ಳಿ. ಈಗ ನಾವು ಪ್ರಾರಂಭ ಮಾಡೋಣ. ವೀಕ್ಷಕರೇ ಗಮನಿಸಿ, ಇದು ಬಹಳ ರಹಸ್ಯಮಯವಾಗಿರುತ್ತೆ. ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಆರೋಗ್ಯ, ಆಯಸ್ಸು, ಹಾಗೆ ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷವನ್ನು ಕೊಡುತ್ತೆ. ಆದ್ದರಿಂದ ಭಾಳ ಪ್ರಶಾಂತವಾದ ವಾತಾವರಣದಲ್ಲಿ ಇದನ್ನು ನೀವು ಕೇಳಿದ್ರೆ ಒಳ್ಳೆಯದು. ಓಕೆ, ಹಾಗಿದ್ರೆ ಪ್ರಾರಂಭ ಮಾಡೋಣ. ಈಗ ಮೊದಲಿಗೆ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಓಂ ನಮಃ ಶಿವಾಯ ಆದಿಶಕ್ತಿ ಪರಬ್ರಹ್ಮಣೇ ನಮಃ. ಸರ್ವಲೋಕಗಳು, ಸರ್ವಶಕ್ತಿಗಳು ಸರ್ವಜ್ಞಮಯವಾಗಿವೆ. ಎಲ್ಲಿಯೂ ಯಾವುದರಲ್ಲೂ ಭೇದ ಭಾವ ಬೇಡ. ಎಲ್ಲರೂ ಎಲ್ಲವೂ ದೈವಮಯವಾಗಿದೆ. ಸಚ್ಚಿದಾನಂದ ದೈವಿ ಅಂಶಾನ್ ಸಂಭೂತ ಶಕ್ತಿ. ಈ ಜಗತ್ತು ಈ ಮನಸ್ಸಿಗೆ ಅತಿ ಆನಂದದಾಯಕವೂ ಶಾಂತಿದಾಯಕವೂ ಹಾಗೆ ಹಿತಕರವೂ ಆಗಿದೆ. ಇದಕ್ಕಿಂತ ಮಿಗಿಲಾದ ಮತ್ತೊಂದು ಶಕ್ತಿ ಈ ಜಗತ್ತಿನಲ್ಲಿ ಈ ಮನಸ್ಸಿಗೆ ಸಿಗೋದಿಲ್ಲ. ಈ ಮನಸ್ಸೇ ಸರ್ವ ದೇವತಾ, ಸರ್ವ ದೈತ್ಯ, ಸರ್ವ ಮಾನವ, ಸರ್ವ ಪಕ್ಷಿ, ಸರ್ವ ಕ್ರಿಮಿಕೀಟಾದಿ ಸೂಕ್ಷ್ಮಾಣು ಜೀವಿಗಳಿಗೂ ಆಧಾರ. ಈ ಮನಸ್ಸಿಂದಲೇ ಎಲ್ಲವೂ ಕಾರ್ಯಗಳು ನಡೆಯುತ್ತವೆ. ಜಡರೂಪಿ ಶರೀರದಲ್ಲಿ ಸೂಕ್ಷ್ಮರೂಪಿ ಶರೀರವಾಗಿಯೇ ಮನಸ್ಸಿದ್ದರೆ ಮಾತ್ರ ಅದು ಅಥವಾ ಆ ಶಕ್ತಿ ಸಂಚರಿಸಬಲ್ಲದು, ಕಾರ್ಯಗತವಾಗಬಹುದು. ಅಂದರೆ ಏನಪ್ಪ ಅಂದರೆ, ಇಲ್ಲಿ ಎಲ್ಲವೂ ಇದೆ. ಗ್ರಹ, ತಾರೆ, ನಕ್ಷತ್ರ, ಗಿಡ, ಮರ, ಬಳ್ಳಿ ಎಲ್ಲವೂ ಇದೆ. ಇವೆಲ್ಲವನ್ನು ನೋಡ್ತಕ್ಕಂಥದ್ದು ಯಾರು? ಇವೆಲ್ಲವೂ ಹೇಗೆ ಕಾಣಿಸ್ತಾ ಇದೆ ನಮಗೆ ಅಂದರೆ, ನಮ್ಮ ಮನಸ್ಸಿಂದ ನಾವು ಇದನ್ನು ಅರ್ಥ ಮಾಡ್ಕೋತೀವಿ. ಅದಕ್ಕೆ ಏನು ಸಹಾಯ ಮಾಡಬೇಕು ಮನಸ್ಸಿಗೆ? ಈ ಕಣ್ಣುಗಳು, ಈ ಕಿವಿಗಳು, ಇದೆಲ್ಲ ಪಂಚೇಂದ್ರಿಯಗಳು. ನಿಮಗೆ ಗೊತ್ತಿದೆಯೋ ಇಲ್ವೋ? ಪಂಚೇಂದ್ರಿಯಗಳು ಅಂದರೆ ಏನು ಗೊತ್ತಾ? ಕಣ್ಣುಗಳು ಒಂದು ಇಂದ್ರಿಯ, ಮೂಗು ವಾಸನೆ ನೋಡ್ತೀವಲ್ಲ ಅದು ಒಂದು ಇಂದ್ರಿಯ, ಹಾಗೆ ನಾಲ್ಗೆ ರುಚಿ ನೋಡ್ತೀವಲ್ಲ ಅದು ಒಂದು ಇಂದ್ರಿಯ, ಹಾಗೆ ಕಿವಿಗಳು ಕೇಳುತ್ತಲ್ಲ ಅದು ಒಂದು ಇಂದ್ರಿಯ, ಹಾಗೆ ನಮ್ಮ ಚರ್ಮ ಕೂಡ ಒಂದು ಇಂದ್ರಿಯ. ಹೇಗೆ ನಮ್ಮ ಚರ್ಮ ಇಂದ್ರಿಯ ಅಂದರೆ, ಈಗ ಚಳಿ ಆಗುತ್ತೆ, ಬಿಸಿ ಆಗುತ್ತೆ, ಅಥವಾ ಗಾಳಿ ಬೀಸುತ್ತೆ, ಗಾಳಿ ಓಡಾಡುತ್ತೆ, ಅಥವಾ ಯಾರೋ ಬರ್ತಾರೆ ಹತ್ರ, ಆವಾಗ ನಮ್ಮ ಚರ್ಮ ಗುರುತಿಸುತ್ತೆ ಅಲ್ವಾ? ಹೀಗೆ ಚರ್ಮ ಕೂಡ ಒಂದು ಇಂದ್ರಿಯ. ಪಂಚೇಂದ್ರಿಯಗಳು ಅಂದರೆ ಮೂಗು ವಾಸನೆ ನೋಡುತ್ತೆ, ನಾಲ್ಗೆ ರುಚಿ ನೋಡುತ್ತೆ, ಕಿವಿ ಏನನ್ನಾದರೂ ಸಂಗೀತ ಇನ್ನೊಂದು ಮತ್ತೊಂದು ಎಲ್ಲ ಕೇಳುತ್ತೆ, ಹಾಗೆ ನಮ್ಮ ಕಣ್ಣುಗಳು ಹೊರ ಜಗತ್ತನ್ನು ನೋಡುತ್ತೆ. ಇವೆಲ್ಲ ಪಂಚೇಂದ್ರಿಯಗಳು. ಇವೆಲ್ಲದೂ ಗೊತ್ತಾಗೋದು ಯಾವುದಕ್ಕೆ? ಮನಸ್ಸಿಗೆ. ನಮ್ಮ ಮನಸ್ಸಿದ್ರೆ ಮಾತ್ರ ಇದನ್ನೆಲ್ಲ ನೋಡಲಿಕ್ಕೆ ನಾವು ಸಾಧ್ಯ. ಇಲ್ಲದಿದ್ದರೆ ನಾವು ನೋಡಲಿಕ್ಕೆ ಯಾವತ್ತಿಗೂ
ಸಾಧ್ಯ ಇಲ್ಲವೇ ಇಲ್ಲ. ಗೊತ್ತಾಯ್ತಲ್ಲ? ಇದು ಇದರ ಅರ್ಥ ಇರುತ್ತೆ. ಈಗ ಮುಂದಕ್ಕೆ ಹೋಗೋಣ. ಅದು ದೇವಲೋಕ ಇರಬಹುದು, ಪಾತಾಳ ಲೋಕ ಇರ್ಬೋದು, ಅಥವಾ ಭೂಲೋಕ ಇರ್ಬೋದು. ಒಂದು ಲೋಕವನ್ನು ಗುರ್ತಿಸುವ ಶಕ್ತಿಗೆ ಮನಸ್ಸು ಬೇಕು. ವಿಚಿತ್ರವೆಂದರೆ ಮನಸ್ಸಿಗೆ ಆ ಲೋಕದ ಅನುಭವವೇ ಆಧಾರ. ಅಂದರೆ ನಮ್ಮ ಮನಸ್ಸಿದೆಯಲ್ಲ, ಅದು ಎಲ್ಲವನ್ನೂ ನೋಡಿದರೆ ಮಾತ್ರ ಅದಕ್ಕೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಇಲ್ಲ. ನಾವು ಏನನ್ನು ನೋಡ್ತೀವೋ ಅದು ನಮ್ಮಲ್ಲಿರುತ್ತೆ, ನಮ್ಮ ಕನಸಿನಲ್ಲಿ ಬರುತ್ತೆ, ನಮ್ಮ ಮನಸ್ಸಿನಲ್ಲಿರುತ್ತೆ. ಸದಾ ನಮಗೆ ಅದು ಆಗಾಗ ಜ್ಞಾಪಕಕ್ಕೆ ಬರುತ್ತೆ. ಅದೇ ನಮ್ಮ ಮನಸ್ಸಿನಲ್ಲಿ ಯಾವುದನ್ನು ನಾವು ನೋಡಿಲ್ಲ, ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಅಂದರೆ ಯಾವುದೂ ನಮ್ಮ ಹತ್ರ ಇರೋದಿಲ್ಲ. ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಮಾತ್ರ ಅದು ನಮ್ಮಲ್ಲಿರುತ್ತೆ. ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಅಂದರೆ ನಿಮಗೆ ಯಾವುದೇ ಘಟನೆಗಳು ನಿಮ್ಮ ಹತ್ರ ಇರೋದಿಲ್ಲ. ಈಗ ಮುಂದಕ್ಕೆ ಹೋಗೋಣ. ಮನಸ್ಸು ಹುಟ್ಟುವುದೇ ಒಂದು ಪ್ರಕೃತಿಯಲ್ಲಿ. ಅದು ಯಾವುದೇ ಲೋಕದ ಪ್ರಕೃತಿ ಇರ್ಬೋದು. ಈಗ ನೋಡ್ರಿ, ಅದು ನಾಗಲೋಕ ಆಗಿರಲಿ, ಸ್ವರ್ಗಲೋಕ ಆಗಿರಲಿ, ವೈಕುಂಠ ಆಗಿರಲಿ, ಕೈಲಾಸ ಆಗಿರಲಿ. ಇವಾಗ ನಿಮ್ಗೆ ಗೊತ್ತಾ? ಅದು ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಿದ್ರಾ? ಇಲ್ಲ. ಅಲ್ಲಿ ನೀವು ಹೋಗಿಲ್ಲ, ನೋಡಿಲ್ಲ ಅಂದಮೇಲೆ ಅಲ್ಲಿ ಏನೇನಿದೆ ಅಂತ ಹೆಂಗೆ ಗೊತ್ತು ನಿಮಗೆ? ಯಾವುದೋ ಸಿನಿಮಾನಲ್ಲಿ ನೋಡಿರ್ತೀರ, ಯಾವುದೋ ಕಥೆನಲ್ಲಿ ನೋಡಿರ್ತೀರ, ಅಥವಾ ಇನ್ನೇಂದ್ರಲ್ಲೂ ನೀವು ತಿಳ್ಕೊಂಡಿರ್ತೀರ. ಅಷ್ಟೇ ಹೊರ್ತು ಅಲ್ಲೋಗಿ ನೋಡಿಲ್ಲ. ಅದೇ ನೋಡಿರಿ, ನೀವು ನಿಮ್ಮ ಜೀವನದಲ್ಲಿ ಚಿಕ್ಕ ಹುಡುಗರಿಂದ ಏನೆಲ್ಲ ನೋಡಿರ್ತೀರ, ನೀವು ಏನೆಲ್ಲ ಮಾಡಿರ್ತೀರ, ಹಾಗೆ ಯಾರ್ಯಾರು ನಿಮಗೆ ತೊಂದರೆ ಮಾಡಿರ್ತಾರೆ, ಯಾರ್ಯಾರು ಸಹಾಯ ಮಾಡಿರ್ತಾರೆ, ಇದೆಲ್ಲ ನಿಮ್ಮ ಅನುಭವದಲ್ಲಿರ್ತದೆ ಅಲ್ವಾ? ಆದರೆ ಇದು ಮಾತ್ರ ಅನುಭವದಲ್ಲಿರ್ತದೆ. ಯಾವುದೋ ಒಂದು ಹೊಸ ಸ್ಟೋರಿ, ಯಾವುದೋ ಒಂದು ಹೊಸ ಕತೆ, ಯಾವುದೋ ಒಂದು ಹೊಸ ಸ್ಥಳ, ಇದು ಯಾವುದೂ ನಿಮ್ಮ ಮನಸ್ಸಿನಲ್ಲಿರಲ್ಲ ಅಲ್ವಾ? ಯಾಕೆ ಇರಲ್ಲ ನಿಮ್ಮ ಮನಸ್ಸಿನಲ್ಲಿ? ಯಾಕೆ ನಿಮ್ಮ ಬ್ರೈನಲ್ಲಿ ಅದಿರಲ್ಲ ಅಂದರೆ ನೀವು ಅದನ್ನು ನೋಡಿಲ್ಲ. ಒಂದು ವೇಳೆ ನೋಡಿದರೂ ನಿಮ್ಮ ಮನಸ್ಸಿಗೆ ತಗೊಂಡಿಲ್ಲ. ಈಗ ಎಷ್ಟೋ ವೇಳೆ ಅವ್ರು ಯಾರೋ ಏನೋ ಮಾಡ್ತಾರೆ, ಏನೋ ಅಂತಾರೆ, ಏನೋ ಬೈತಾರೆ, ನೀವೇನು ಮಾಡ್ತೀರಾ? ಅದು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸಿಗೆ ಅದು ಬೇಡ ಬಿಡಪ್ಪ ಅಂತ ಅಲ್ಲೇ ಬಿಟ್ಬಿಡ್ತೀರ, ಮರ್ತೋಗ್ತೀರ. ಈ ಕಾರಣದಿಂದ ಅದು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಉಳ್ಕೋಬೇಕಾದ್ರೆ ಅವರು ಏನೋ ಒಂದು ದೊಡ್ಡ ಸಹಾಯ ಮಾಡಿರಬೇಕು, ಇಲ್ಲ ಏನೋ ಒಂದು ದೊಡ್ಡ ಕಷ್ಟ ಕೊಟ್ಟಿರಬೇಕು, ಏನೋ ಒಂದು ಹಿಂಸೆ ಕೊಟ್ಟಿರಬೇಕು ಅಲ್ವಾ? ಹಾಗೆ ಯಾರಾದರೂ ಹಿಂಸೆ ಕೊಟ್ಟಾಗ, ಯಾರಾದರೂ ಕಷ್ಟ ಕೊಟ್ಟಾಗ, ಯಾರಾದರೂ ಸಹಾಯ ಮಾಡಿದಾಗ, ಅಥವಾ ಏನೋ ಒಂದು ಒಳ್ಳೆಯ ಊಟವನ್ನು ನಿಮಗೆ ಬಡಿಸಿದಾಗ ಅದು ನಿಮ್ಮಲ್ಲಿ ಶಾಶ್ವತವಾಗಿ ಉಳ್ಕೊಬಿಡುತ್ತೆ. ಅಂದರೆ ಮನಸ್ಸಿಗೆ ಅದ್ರ ಬಗ್ಗೆ ಅರಿವಿದ್ದರೆ ಮಾತ್ರ ಅದು ತಮ್ಮಲ್ಲಿ ಇಟ್ಕೊಳ್ಳುತ್ತೆ. ಅದೇ ಆ ಮನಸ್ಸು ಎಲ್ಲಿಂದ ಹುಡ್ತಾ? ಹಾಗಾದರೆ ಇಲ್ಲಿ ಮನಸ್ಸು ಮೊದಲೇ ಇತ್ತಾ ಅಥವಾ ಅನುಭವ ಮೊದಲೇ ಇತ್ತಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ನೋಡಿರಿ, ಮನಸ್ಸು ಅಂದರೆ ಏನಂದರೆ ಅದು ನಿರ್ಮಲವಾಗಿರುತ್ತೆ, ಏನೂ ಇರಲ್ಲ ಅಲ್ಲಿ, ಬರೀ ಖಾಲಿ ಹಾಳೆ. ಆ ಹಾಳೆನಲ್ಲಿ ಯಾವುದೋ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೀತಲ್ಲ, ಅದು ಬಂದು ರೆಕಾರ್ಡ್ ಆಗಿ ಕೂತ್ಕೊಳ್ಳುತ್ತೆ, ಹಾಳೆನಲ್ಲಿ ಮುದ್ರಣ ಆಗುತ್ತೆ. ನೀವು ಯಾವ ರೀತಿ ಬರೀತೀರ ಪೆನ್ನಲ್ಲಿ, ಆ ಖಾಲಿ ಹಾಳೆನಲ್ಲಿ, ಆ ರೀತಿ ಈ ಮನಸ್ಸು ಹಾಗೇನೆ. ಈ ಮನಸ್ಸು ಶುದ್ಧವಾಗಿರುತ್ತೆ, ಅಲ್ಲಿ ಏನೂ ಇರೋದಿಲ್ಲ. ಅದು ನಾನು ಆಗಲೇ ಹೇಳ್ದೆ, ಕೈಲಾಸದಲ್ಲಿ ಹೋಗಿ ನೀವು ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಎಲ್ಲ ಇದೆ, ಅದು ರೆಕಾರ್ಡ್ ಆಗುತ್ತೆ ನಿಮ್ಮ ಬುರುಡೆನಲ್ಲಿ, ಇಲ್ಲಾಂದರೆ ಇಲ್ಲ. ಅದೇ ವೈಕುಂಠಕ್ಕೆ ಹೋದರೆ ಅದು ನಿಮ್ಮ ಬುರುಡೆನಲ್ಲಿ ಮೆಮ್ರಿ ಕಾರ್ಡಲ್ಲಿ ರೆಕಾರ್ಡ್ ಆಗುತ್ತೆ. ಹಾಗೆ ಬ್ರಹ್ಮಲೋಕಕ್ಕೆ ಹೋಗಿದ್ರೆ ಅಲ್ಲಿ ಏನನ್ನು ನೋಡಿದ್ರಿ, ಏನೇನು ಆಟ ಆಡಿದ್ರಿ, ಏನೇನು ತಿಂದ್ರಿ ಕುಡಿದ್ರಿ, ಅದು ನಿಮ್ಮ ಬುರುಡೆನಲ್ಲಿ ರೆಕಾರ್ಡ್ ಆಗುತ್ತೆ. ಅಂದರೆ ನೀವು ನೋಡಬೇಕು, ಮನಸ್ಸಿಂದ ನೋಡಬೇಕು. ಮನಸ್ಸಿಂದ ನೋಡಲಿಲ್ಲ ಅಂದರೆ ಯಾವುದು ನಿಮ್ಮ ತಲೆಯಲ್ಲಿ ಬಂದು ಯಾವುದು ಸೇರಿಕೊಳ್ಳಲ್ಲ, ಅದಷ್ಟು ಕತೆ ಬಂದು ಅಲ್ವಾ? ಅಂದರೆ ಹಂಗಾದ್ರೆ ಏನು? ಮನಸ್ಸು ಎಲ್ಲಿಂದ ಬರುತ್ತೆ? ಮನಸ್ಸು ಎಲ್ಲಿಂದನೂ ಬರಲ್ಲ, ಅದೇನೂ ಅಲ್ಲವೇ ಅಲ್ಲ. ಅದೊಂದು ಕನ್ನಡಿ ಇದ್ದಾಗೆ. ಕನ್ನಡಿ ನಿಮ್ಮ ಮನೇಲಿ ಕನ್ನಡಿ ಆಗಿರುತ್ತೆ ಹಾಗೆ ನಿಮ್ಮ ಮನೇಲಿ ಖಾಲಿ ಪುಸ್ತಕ ಹೆಂಗಿದೆ ಹಂಗೇ. ಆದರೆ ನೀವು ಹೋಗಿ ಅಲ್ಲಿ ನೋಡಿದಾಗ, ಅನುಭವಿಸಿದಾಗ ಅಲ್ಲಿನ ಘಟನೆಗಳು ಮುದ್ರಣ ಆಗ್ತವೆ ಮನಸ್ಸಿನಲ್ಲಿ. ಆಗ ನಿಮ್ಮ ಮನಸ್ಸು ಬೆಳೀತಾ ಹೋಗುತ್ತೆ, ಅನುಭವ ದೊಡ್ಡದಾಗ್ತಾ ಹೋಗುತ್ತೆ. ಅದನ್ನು ಮತ್ತೆ ಆಗಾಗ ಈಚೆಗೆ ಆಗ್ತದೆ. ಮೆಮ್ರಿ ಕಾರ್ಡರ್ ಇರೋದು ಹಾಗೆ ಈಚೆ ಬರುತ್ತೆ ಹಾಗೆ. ಹೀಗೆ ಈ ಮನಸ್ಸು ನಮ್ಮದು ಅಲ್ಲವೇ ಅಲ್ಲ. ಅದು ಮನಸ್ಸು ಅಂದರೆ ಅನುಭವಗಳು. ಮನುಷ್ಯನ ಅನುಭವಗಳನ್ನು ಮನಸ್ಸು ಅಂತ ನಾವು ಕರಿತೀವಿ. ಮನುಷ್ಯನ ಅನುಭವಗಳನ್ನು ನಾವು ಮನಸ್ಸು, ಒಂದು ಪ್ರಾಣಿ ಜೀವಿಯ ಅನುಭವವನ್ನು ನಾವು ಮನಸ್ಸು ಅಂತ ಕರಿತೀವಿ. ಈಗ ಗೊತ್ತಾಯ್ತಲ್ಲ? ಯಾವುದೇ ಲೋಕದಲ್ಲಿ ಹೋಗಿ, ಎಲ್ಲೇ ಹೋಗಿ, ಅಲ್ಲಿಂದ ನಮಗೇನು ಮೊದಲು ಗೊತ್ತಿರಲ್ಲ, ಆಮೇಲೆ ಗೊತ್ತಾಗುತ್ತೆ ಅಂದ್ರೆ ಅರ್ಥ ಅಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಈ ಕಣ್ಣುಗಳು ನೋಡ್ತವೆ,
ಈ ಮೂಗು ವಾಸನೆ ಅಳೆಯುತ್ತೆ, ಕಿವಿಗಳು ಕೇಳುತ್ತೆ, ನಾಲಿಗೆ ರುಚಿ ನೋಡುತ್ತೆ, ಚರ್ಮ ಅಲ್ಲಿಂದ ವಾತಾವರಣವನ್ನು ನೋಡುತ್ತೆ. ಅದು ನಮ್ಮಲ್ಲಿ ರೆಕಾರ್ಡ್ ಆಗುತ್ತೆ. ಆಗ ನಮ್ಮ ಮನಸ್ಸು ಅಂತ ಅಂದ್ಕೊತೀವಿ, ಯಾವುದು ಬೇಕು ಯಾವುದು ಬೇಡ, ಯಾವುದು ಬೇಡ ಯಾವುದು ಬೇಕು ಅಂತ. ಇಂಥ ಒಂದು ಮನಸ್ಸು ಈ ಪ್ರಕೃತಿ, ಅದು ನಮ್ಮದಲ್ಲ. ಅಂದರೆ ಪ್ರಕೃತಿಯಿಂದ ಅದು ಬರುತ್ತೆ, ಅನುಭವಗಳ ಮೂಲಕ ಅದು ನಮ್ಮಲ್ಲಿ ಬೆಳೆಯುತ್ತಾ ಹೋಗುತ್ತೆ. ಮನಸ್ಸು ದಿನೇ ದಿನೇ ಅನುಭವಗಳ ಮೂಲಕ ಅದು ಬೆಳೆಯುತ್ತಾ ಹೋಗುತ್ತೆ ಹೊರತು ಇಲ್ಲಿ ಮನಸ್ಸು ಅನ್ನೋದು ನಮ್ಮದಲ್ಲ. ಇದು ಕೇವಲ ಜಡರೂಪಿ ಶರೀರ, ಅದರಲ್ಲಿ ಅಂತರ್ಗತವಾಗಿರೋದು ಮನಸ್ಸು. ಈ ಮನಸ್ಸು ಪ್ರಕೃತಿಯದು. ಈಗ ಗೊತ್ತಾಯ್ತಲ್ಲ? ಅಂದರೆ ಈ ಮನಸ್ಸು ಪ್ರಕೃತಿಯದು. ಮೊದಲು ಯಾವುದೂ ಇರೋದಿಲ್ಲ, ಏನೂ ಇರೋದಿಲ್ಲ. ಆಮೇಲೆ ಎಲ್ಲವನ್ನೂ ಅದು ತಿಳ್ಕೊಡುತ್ತೆ. ಕಷ್ಟ ಸುಖ ಇನ್ನೊಂದು ಮತ್ತೊಂದು ಅದು ಇದು ಅಂತ ಪಂಚೇಂದ್ರಗಳ ಮೂಲಕ. ಅಂದರೆ ಮನಸ್ಸು ಬೆಳೀತಾ ಹೋಗುತ್ತೆ ಅಷ್ಟೇ ಹೊರತು ಆ ಮನಸ್ಸಿನಲ್ಲಿ ಅನುಭವಗಳು ಬೆಳೀತಾ ಹೋಗ್ತವೆ. ಮನಸ್ಸು ಹಾಗೇ ಇರ್ತದೆ. ಚಿಕ್ಕವ್ರ ಮನಸ್ಸು ಒಂದೇ, ದೊಡ್ಡವ್ರ ಮನಸ್ಸು ಒಂದೇ. ಈಗ ನೋಡಿ, ಎಷ್ಟೋ ಜನಕ್ಕೆ ವಯಸ್ಸಾಗಿರ್ತದೆ, ಮುದುಕಿಯರಾಗಿರ್ತಾರೆ. ಆದರೂ ಯಾರೋ ಒಬ್ಬ ಚಿಕ್ಕ ವಯಸ್ಸು ಹುಡುಗನ್ನ ಒಬ್ಬ ಮುದುಕೆ ಮದುವೆ ಮಾಡ್ಕೊಳ್ತಾಳೆ. ಹಾಗೆ ಒಬ್ಬ ಮುದುಕ 100 ವರ್ಷ ಮುದುಕ, 100ಕ್ಕೆ ಮೇಲೆ ಇರೋ ಮುದುಕ ಯಾವುದೋ 16-17 ವರ್ಷ ಹುಡುಗಿನ ಮದುವೆ ಮಾಡ್ಕೊಳ್ತಾನೆ. ಇವೆಲ್ಲ ನೀವು ಕೇಳಿರ್ಬೋದು. ಇದೆಲ್ಲ ಏನು? ಮನಸ್ಸಿಗೆ ಆಯುಸ್ಸಿಲ್ಲ, ವಯಸ್ಸಾಗಲ್ಲ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಒಂದೇ ಥರ ಮನಸ್ಸಿರುತ್ತೆ. ಅದರ ವಯಸ್ಸಾಗೋದು, ಆಯುಸ್ ಮುಗಿಯೋದು ಶರೀರಕ್ಕೆ, ಭೌತಿಕ ಶರೀರಕ್ಕೆ. ಈಗ ಗೊತ್ತಾಯ್ತಲ್ಲ? ಮನಸ್ಸು ಯಾವಾಗೂ ಒಂದೇ ಇದರಲ್ಲಿರುತ್ತೆ. ಅದಕ್ಕೆ ಯಾವತ್ತೂ ಆಯುಸ್ಸಿಲ್ಲ. ಏನಿದ್ರೂ ಅನುಭವಗಳನ್ನು ಅನುಭವಿಸ್ತಾ ಹೋಗುತ್ತೆ ಅಷ್ಟೇ. ಒಂದು ರೆಕಾರ್ಡ್ ಇರುತ್ತೆ, ಮೆಮೊರಿ ಕಾರ್ಡ್ ಅಂತ ತಲೆಯಲ್ಲಿ. ಅದನ್ನು ಈ ಮನಸ್ಸು ಗಮನಿಸ್ತಾ ಇರುತ್ತೆ. ಅದರಲ್ಲಿ ಶೀತೋಷ್ಣ ಧರ್ಮ, ಒಳ್ಳೆಯದು ಕೆಟ್ಟದ್ದು, ಸುಖ ದುಃಖ ಅದನ್ನು ಅನುಭವಿಸ್ತಾ ಇರುತ್ತೆ. ಇದೆಲ್ಲವನ್ನು ನೋಡ್ತಕ್ಕಂಥದ್ದು, ಅನುಭವಿಸ್ತಕ್ಕಂಥದ್ದು ಈ ಶರೀರದಲ್ಲಿರುವ ಜೀವಾತ್ಮನು. ಗೊತ್ತಾಯ್ತಲ್ಲ? ಇಷ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಮುಂದಿನ ಭಾಗವನ್ನು ತಪ್ಪದೇ ನೋಡಿ. ಈ ಭಾಗವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಹಾಗೆ ಹಿಂದಿನ ಭಾಗಗಳನ್ನ ನೋಡಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಬ್ರಹ್ಮಜ್ಞಾನ, ಬ್ರಹ್ಮರಹಸ್ಯ, ಈ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿಗೆ ಆಧಾರಭೂತ ಶಕ್ತಿ, ಸರ್ವಂತರಾಮಿ. ಓಂ ಶ್ರೀ ಆದಿಶಯ ಶಕ್ತಿ ಪರಬ್ರಾಹ್ಮಣೇ ನಮಃ. ಓಂ ನಮಃ ಶಿವಾಯ. ಓಂ ಆದಿಶಯ ಶಕ್ತಿ ಪರಬ್ರಾಹ್ಮಣೇ ನಮಃ. ಇದನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ಸಾಗಬೇಕು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾನು ಈ ರೀತಿ ವಿಡಿಯೋನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.